ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಕ್ಲೀನಿಂಗ್ ಪರ್ಪಸ್ ನಾನು ಒಂದಷ್ಟು ಟಿಪ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀವು ಫುಲ್ ವಿಡಿಯೋ ನೋಡಿದ್ರಿ ಅಂದರೆ ತುಂಬ ಯೂಸ್ಫುಲ್ ಟಿಪ್ಸ್ ಆಗಿರುತ್ತೆ ನಿಮಗೆ. ಬನ್ನಿ ಇವಾಗ ಈ ವಿಡಿಯೋ ನೋಡ್ಕೊಂಡು ಬರೋಣ ಯಾವ್ಯಾವ ಟಿಪ್ಸ್ ಇದೆ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಮೊದಲನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಚಿಪ್ಪು ಇದ್ದೇ ಇರುತ್ತೆ. ತೆಂಗಿನಕಾಯಿ ನಾವು ದಿನನಿತ್ಯ ಯೂಸ್ ಮಾಡಿರ್ತೀವಿ. ಆದರೆ ಅದರ ತೆಂಗಿನಕಾಯಿ ಚಿಪ್ಪನ್ನ ನಾವು ಬಿಸಾಕ್ಬಿಡ್ತೀವಿ. ಆದರೆ ಅದರಿಂದ ಎಷ್ಟು ಪ್ರಯೋಜನ ಇದೆ ಅಂತ ನೋಡಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಒಂದು ಗ್ಲಾಸ್ ಬೌಲಲ್ಲಿ ನಾನು ಕಲ್ಲುಪ್ಪು ಹಾಕಿಟ್ಕೊಂಡಿದ್ದೀನಿ. ಆದರೆ ಇದು ಸಮ್ಟೈಮ್ಸ್ ಏನಾಗುತ್ತೆ, ಅಂಟಾಗುತ್ತೆ, ತೇವ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಈ ರೀತಿ ಒಂದು ತೆಂಗಿನ ಚಿಪ್ಪೊಂದು ಸ್ವಲ್ಪ ಒಂದು ಪೀಸ್ನ ನೀವು ಇದರೊಳಗಡೆ ಹಾಕಿಟ್ರಿ ಅಂದರೆ ಎಷ್ಟೇ ತೇವಾಂಶ ಇದ್ರೂ ಕೂಡ ಇದು ಹೀರ್ಕೊಳ್ಳುತ್ತೆ. ನಿಮಗೆ ಉಪ್ಪು ತುಂಬ ಚೆನ್ನಾಗಿರುತ್ತೆ. ಸೆಕೆಂಡ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಾನು ಮತ್ತೆ ಒಂದು ತೆಂಗಿನಕಾಯಿ ಚಿಪ್ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಒಂದು ಚಿಕ್ಕದಾಗಿ ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ. ದೇವ್ರ ಮನೆಯಲ್ಲಿ ಊದುಗಡ್ಡಿ ಹಚ್ಚುತ್ತೀವಿ ನಾವು, ಗಂಧದ ಕಡ್ಡಿನ. ಅದರದ್ದು ಗಲೀಜೆಲ್ಲ ನಮಗೆ ಗಂಧದ ಕಡ್ಡಿ ಫುಲ್ಲು ಉರಿತಂಗೆ ಅದರದ್ದು ಪೌಡರ್ ಏನಿದೆ ಎಲ್ಲ ಕಡೆ ಬಿದ್ದು ದೇವ್ರ ಮನೆಯಲ್ಲಿ ಸ್ವಲ್ಪ ಗಲೀಜೆಲ್ಲ ಆಗ್ತಿರುತ್ತೆ ಅಲ್ವಾ. ಆ ರೀತಿ ಆಗಬಾರ್ದು, ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಬೇಕು ದೇವ್ರ ಮನೆಯಲ್ಲಿ ಅಂದರೆ ಈ ರೀತಿ ಒಂದು ಗ್ಲಾಸ್ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಒಂದು ತೆಂಗಿನಕಾಯಿ ಚಿಪ್ಪಿಟ್ಟು ಆ ಹೋಲ್ ಒಳಗಡೆ ಈ ರೀತಿ ನಾವು ಊದುಗಡ್ಡಿನ ಹಚ್ಚಿ ಇಡೋದ್ರಿಂದ ಅದರಲ್ಲಿ ಏನೇ ಗಲೀಜು ಬಿದ್ರೂ ಇದ್ರೊಳಗಡೆನೇ ಬೀಳುತ್ತೆ. ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಯೂಸ್ ಮಾಡಿ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಮತ್ತೆ ನಾನು ಇಲ್ಲಿ ತೆಂಗಿನಕಾಯಿ ಚಿಪ್ನ ಒಂದು 3-4 ತೆಂಗಿನಕಾಯಿ ಚಿಪ್ನ ಈ ರೀತಿ ಸುಟ್ಕೊಂಡಿದ್ದೀನಿ. ನಾನು ನೀಟಾಗಿ ಈ ರೀತಿ ಸುಟ್ಕೊಂಡು, ಅದು ತುಂಬ ಬಿಸಿ ಇದೆ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ತಣ್ಣಗಾಗೋದಕ್ಕೆ. ಏಕೆಂದರೆ ಇದು ನಾವು ಇವಾಗ ಮಿಕ್ಸಿ ಮಾಡ್ಕೊಬೇಕು. ಸೊ ಹಂಗೆ ಬಿಸಿ ಇದ್ದಾಗಲೇ ಹಾಕ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ನಿಂಬೆ ಹಣ್ಣಿನ ರಸ ಕೂಡ ನೀವು ಯೂಸ್ ಮಾಡ್ಕೊಬೋದು. ಇವಾಗ ನಾನು ಮಿಕ್ಸಿ ಜಾರ್ಗೆ ಇದನ್ನು ಆ್ಯಡ್ ಮಾಡ್ಕೊತೀನಿ ನೋಡಿ. ಈ ರೀತಿ ತೆಂಗಿನಕಾಯಿ ಚಿಪ್ಪನ್ನ ನೀವು ಬಿಸಾಡೋದಕ್ಕಿಂತ ಈ ರೀತಿಯಾಗಿ ನೀವು ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ನೋಡಿ ಇವಾಗ ನಾನು ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ನುಣ್ಣಗಾಗಿದೆ. ಈ ಥರ ಪೇಸ್ಟ್ ಆಗಬೇಕು ಅಂದರೆ ನೋಡಿ, ಈ ಥರ ಪೌಡರ್ ಥರ ಬಂದಿದೆ. ನೀಟಾಗಿ ನಾನು ಒಂದು ಕಡೆ ನೋಡಿ ಈ ರೀತಿ ತೊಗೊಂಡಿದ್ದೀನಿ. ಇಷ್ಟು ಬಂದಿದೆ ನೋಡಿ ನಮಗೆ. ನಾನಿಲ್ಲಿ 3 ತೆಂಗಿನಕಾಯಿ ಚಿಪ್ಪನ್ನ ಸುಟ್ಟಿರೋದು, ಅದರಿಂದ ಇಷ್ಟು ಪೌಡರ್ ನನಗೆ ಸಿಕ್ಕಿದೆ. ಇದರಿಂದ ಇವಾಗ ನಾನು ಏನೆಲ್ಲ ಯೂಸ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಸಪ್ರೇಟಾಗಿ. ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ ಆಗೋವಷ್ಟು ಪೌಡರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಚಾರ್ಕೋಲ್ ಪೌಡರ್ನ 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಮುಲ್ತಾನಿ ಮಿಟ್ಟಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಅರ್ಧನೂ ಬೇಡ, 1/4 ಟೇಬಲ್ ಸ್ಪೂನ್ ಸಾಕು ಇದು. ಇದನ್ನು ಮಿಕ್ಸ್ ಮಾಡೋದಕ್ಕೆ ಇಲ್ಲಿ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ನಾವು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಈ 3 ಐಟಮ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಫೇಸಿಗೆ ಅಪ್ಲೈ ಮಾಡಿ ನಾವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನೇ ಒಂದು ಡಾರ್ಕ್ ಸ್ಪಾಟ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಮುಖದಲ್ಲಿ ನಿಮಗೆ ಡ್ರೈನೆಸ್ ಅಂತ ಅನಿಸ್ಬೋದು, ಏನೇ ಒಂದು ನಿಮಗೆ ಮುಖದಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಇದನ್ನು ವಾರಕ್ಕೆ 2 ಸಲ ನೀವು ಅಪ್ಲೈ ಮಾಡ್ಕೊಂಡು ಬನ್ನಿ. ನೀಟಾಗಿ ನಿಮಗೆ ಕ್ಲಿಯರ್ ಆಗುತ್ತೆ, ತುಂಬ ಗ್ಲೋ ಬರುತ್ತೆ. ಈ ರೀತಿ ನೀವು ಸರ್ಕಲ್ ರೀತಿ ನೀವು ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ, ಮತ್ತು ಒಂದು 5-10 ನಿಮಿಷ ಅದನ್ನು ಬಿಟ್ಟು ಅದಾಗಿದ್ದಾದಮೇಲೆ ವಾಶ್ ಮಾಡಿದ್ರಿ ಅಂದರೆ ಒಂದು 4 to 5 ಟೈಮ್ ನೀವು ಇದನ್ನು ಅಪ್ಲೈ ಮಾಡೋಷ್ಟ್ರೊಳಗಡೆ ನಿಮಗೆ ಒಂದು ರಿಸಲ್ಟ್ ಬಂದುಬಿಡುತ್ತೆ. ನೀವು ಬರೀ 1 ಟೈಮ್ 2 ಟೈಮ್ ಅಪ್ಲೈ ಮಾಡಿಬಿಟ್ಟು ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಅಂದರೆ ಅದು ಬರೋದಿಲ್ಲ. ನೋಡಿ ಇಲ್ಲಿ ನಾನು ಜಸ್ಟ್ ನಿಮ್ಮ ಮುಂದೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕೈ ಎಷ್ಟು ಗ್ಲೋ ಇದೆ, ಈ ಕೈ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ತುಂಬ ಬೇಗನೆ ರಿಸಲ್ಟ್ ಕೊಡುತ್ತೆ. ಇದನ್ನು ಕೂಡ ನೀವು ಒಂದು ಬ್ಯೂಟಿ ಟಿಪ್ಸ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ನೋಡಿ ಇಲ್ಲಿ ಇನ್ನೂ ನನಗೆ ತುಂಬ ಚಾರ್ಕೋಲ್ ಪೌಡರು ಮಿಕ್ಕಿದೆ. ಇದು ಇನ್ನೂ ತುಂಬ ನಮಗೆ ಯೂಸ್ ಆಗುತ್ತೆ. ಬೇರೆ ಒಂದು ಕ್ಲೀನಿಂಗ್ ಪರ್ಪೋಸಿಗಾಗ್ಬೋದು, ಬ್ಯೂಟಿ ಟಿಪ್ಸಿಗಾಗ್ಬೋದು, ಮನೆಯಲ್ಲಿ ಎಲ್ಲ ಕ್ಲೀನಿಂಗ್ ಪರ್ಪೋಸಿಗೆ ಇದನ್ನು ನೀವು ಯೂಸ್ ಮಾಡ್ಬೋದು. ಹಂಗಾಗಿ ಒಂದು ಸಲ ಮಾಡಿ ಇಟ್ಕೊಂಡ್ರೆ ಮತ್ತೆ ನಿಮಗೆ ಯೂಸ್ ಆಗ್ತಾ ಇರುತ್ತೆ. ನೋಡಿ ಈ ರೀತಿಯಾಗಿ ಸ್ಟೋರ್ ಕೂಡ ಮಾಡಿ ಇಟ್ಕೊಬೋದು ನೀವು. ಟಿಪ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಮುಂದಿನ ಟಿಪ್ಸ್ ಏನಂತ ನೋಡೋಣ. ನಾನಿಲ್ಲಿ ಕಂಫರ್ಟ್ ತೊಗೊಂಡಿದ್ದೀನಿ ಮತ್ತು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾನು ಯೂಸ್ ಮಾಡಿ ಒಂದು ಲಿಕ್ವಿಡ್ನ ರೆಡಿ ಮಾಡ್ತಾಯಿದ್ದೀನಿ. ಯಾಕೆ ಆ ಲಿಕ್ವಿಡ್ ಅಂತ ನಿಮಗೆ ವಿಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ನಾನು 4 ಕಂಫರ್ಟ್ ತೋರಿಸ್ದೆ ನಿಮಗೆ, ಆದರೆ ನಾನು ಯೂಸ್ ಮಾಡ್ತಾ ಇರೋದು 2 ಕಂಫರ್ಟ್. ನಾನು ಈ ಥರ ಚಿಕ್ಕ ಪ್ಯಾಕೆಟ್, ನಿಮ್ಮ ಮನೆಯಲ್ಲಿ ದೊಡ್ಡ ಪ್ಯಾಕೆಟ್ ಇತ್ತು ಅಂದರೆ ಅದರಲ್ಲಿ ನೀವು ನೋಡ್ಕೊಂಡು ಯೂಸ್ ಮಾಡ್ಕೊಬೋದು. ನಾನು ಚಿಕ್ಕ ಪ್ಯಾಕೆಟ್ ಇರೋದ್ರಿಂದ ಇಲ್ಲಿ 2 ಪ್ಯಾಕೆಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. 2 ಪ್ಯಾಕೆಟು ಸಾಕು. ನಾನು ಸ್ವಲ್ಪ ಆಗೋಷ್ಟು ಮಾತ್ರ ಲಿಕ್ವಿಡ್ನ ತೊಗೊತಾ ಇದ್ದೀನಿ ಇಲ್ಲಿ. ಇವಾಗ ಇದಕ್ಕೆ ನಾನಿವಾಗ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ಅಷ್ಟೇ, ಇಷ್ಟೇ ಹಾಕ್ಕೊಬೇಕಂತ ಏನಿಲ್ಲ. ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೋದು. ನಾನಿಲ್ಲಿ ಅಳತೆ ಏನು ಮಾಡ್ತಿಲ್ಲ, ಎಷ್ಟು ಬೇಕಂತ ಹೇಳ್ಬಿಟ್ಟು. ನಾನು ಹಾಗೆ ನೋಡಿಕೊಂಡು ಒಂದು ಮೀಡಿಯಮಲ್ಲಿ ತೊಗೊತಾ ಇದ್ದೀನಿ. ಇವಾಗ ಇದೆರಡನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು.
ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಲಿಕ್ವಿಡ್ನ ನಾನು ಆಲ್ರೆಡಿ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಬೋದು. ಮೊಟ್ಟೆ ಸಿಪ್ಪೆಯಿಂದ ನಾನು ಮಾಡಿರೋವಂಥ ಒಂದು ಲಿಕ್ವಿಡ್ ಇದು. ಇದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಇದರೊಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಇಲ್ಲಿ ಲಿಕ್ವಿಡು ಕಂಫರ್ಟು ಮತ್ತು ಬೇಕಿಂಗ್ ಸೋಡಾ ಈ ಲಿಕ್ವಿಡ್ ಎಲ್ಲ ಮಿಕ್ಸ್ ಆಗಬೇಕು. ಇದನ್ನು ಇವಾಗ ನೋಡಿ ನಾನು ಖಾಲಿ ಒಂದು ವಾಟರ್ ಕ್ಯಾನ್ ತೊಗೊಂಡಿದ್ದೀನಿ. ವಾಟರ್ ಬಾಟ್ಲು ಯಾವುದೇ ಆಯಿತು ನಿಮಗೆ, ವೇಸ್ಟ್ ಮನೆಯಲ್ಲಿರುವಂಥ ಒಂದು ವಾಟರ್ ಬಾಟ್ಲಿಗೆ ಈ ರೀತಿಯಾಗಿ ಈ ಲಿಕ್ವಿಡ್ನ ಫುಲ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಫಿಲ್ ಮಾಡಿಕೊಂಡು ನೋಡಿ ಕ್ಯಾಪ್ ಹಾಕ್ಕೊಂಡು ಸ್ವಲ್ಪ ಶೇಕ್ ಮಾಡೋಣ. ನೋಡಿ ನೊರೆ ಎಲ್ಲ ಬಂದಿದೆ ಇವಾಗ ನೀಟಾಗಿ. ಒಂದೊಳ್ಳೆ ಸ್ಮೆಲ್ ಕೂಡ ಇರೋವಂಥ ಲಿಕ್ವಿಡ್ ಇದು. ಇದನ್ನು ಏನಕ್ಕಪ್ಪ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಬಾತ್ರೂಮಲ್ಲಿ ನಾವು ಒಡಾನಿಲ್ ಯೂಸ್ ಮಾಡ್ತಾ ಇರ್ತೀವಿ, ಸ್ಮೆಲ್ ಬರ್ತಿರುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಬದಲಿಗೆ ನೀವು ಈ ರೀತಿಯಾಗೂ ಕೂಡ ಯೂಸ್ ಮಾಡ್ಬೋದು. ಆದರೆ ಇದನ್ನು ಈ ರೀತಿಯಾಗಿ ಇಡೋದಕ್ಕಾಗಲ್ಲ ನೋಡಿ. ಇದನ್ನು ಯಾಕೆಂದರೆ ಕ್ಯಾಪು ಕ್ಲೋಸ್ ಮಾಡಿದ್ದೀನಿ ಅಲ್ವಾ ನಾನು. ಸೊ ಹಂಗಾಗಿ ನೋಡಿ ಇಲ್ಲಿ ಒಂದು ಸ್ಮಾಲ್ ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ. ಇದರಿಂದ ನಿಮಗೆ ಅದು ಲಿಕ್ವಿಡ್ಡು ಹೊರಗಡೆ ಬರುತ್ತೆ. ಇದನ್ನು ಇವಾಗ ಜಸ್ಟ್ ಇದ್ರೊಳಗಡೆ ನಾವು ಅದ್ದಿ ಇಟ್ಟರೆ ಸಾಕು ನೋಡಿ. ಮೇಲೆ ಬರ್ದಿರೋ ಥರ ನೋಡಿ ಈ ರೀತಿ ಇಟ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ನಾವು ನೀರು ಫ್ಲೆಶ್ ಮಾಡಿದಾಗೆಲ್ಲ ಒಂದೊಳ್ಳೆ ಸ್ಮೆಲ್ಲು ಬರುತ್ತೆ ಮತ್ತು ಕ್ಲೀನಾಗೂ ಇರುತ್ತೆ ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ. ನೀವು ಕೂಡ ಈ ಟಿಪ್ಸ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.